ಹಣ ಇಲ್ಲಿ. ಏ ಯಾಕೆ ಹಿಂಗೆ ಎದ್ಕೊಂಡು ಬರ್ತೀಯಾ? ಕಂಪನಿ ಹಾಲೆಲ್ಲ ಕೊಡ್ತಿಲ್ಲ. ಅಯ್ಯೋ ನಿನ್ನ ಹಾಲು ಮನೆಗೆ ಬೆಂಕಿ ಬಿತ್ತು. ಉತ್ತರ ಕರ್ನಾಟಕದಿಂದ ಹುಲಿ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಸನ್ಮಾನ ಮಾಡಿ ಮೀಟ್ ಮಾಡಿ ಅದೇನು ವಿಷಯ ಅಂತ ಕೇಳ್ಕೊಂಡು ಆಮೇಲೆ ಟೀ ಕುಡಿಯಕ್ ಹೋಗೋಣ. ಹೌದಾ? ಅವರಾ? ಅಯ್ಯೋ ಆಲ್ರೆಡಿ ಬರ್ತಾ ಇದ್ದಾರೆ. ನಮಸ್ಕಾರ. ಶರಣಾರ್ಥಿಪ್ಪ. ಮೊನ್ನೆ ಕಾಂಜೀಪುರ ಹೋಗಿದ್ದೆ, ನಿಮಗೆ ಒಂದು ಕಿರು ಕಾಣಿಕೆ ತಂದಿದ್ದೀನಿ, ತಗೊಳ್ಳಿ. ಕಾಂಚೀಪುರಮ್ದೊಳಗೆ ಒಳ್ಳೆ ಕಾಟನ್ ಸಿಗತೈತಿ ಅಂತಂದ. ಇದು ಕಾಟನ್ ಏನಪ್ಪ? ಅದೇ ಅದು ಎಲ್ಲ ಮಿಕ್ಸ್ ಆಗಿದೆ. ಏನೋ ಸಿಲ್ಕ್ ಧೋತಿ ಇದ್ದಂಗೆ ಐತಿ. ಇರಲಿ ಬಿಡಿ. ನೀವೇ ಸಿಲ್ಕ್ ಇದ್ದಂಗೆ ಅದಿರಿ, ಅದು ಯಾಕೆ? ನೋಡಪ್ಪ, ಹಿಂಗೆ ಹೇಳಿ 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 ನಮ್ಮನ್ನ ಪಕ್ಷದಿಂದ ದೂರ ಆಯಿತು. ಆಮೇಲೆ ನಮ್ಮನ್ನು ಎಲ್ಲದರಿಂದ ಲಾಸ್ಟ್ ಬೆಂಚ್ ಹಾಕಿ ಸ್ಟಿಕ್ಕರ್ ಅಂಟಿಸಿರೋ ಸೀಟ್ ಒಳಗೆ ಕೂರ್ಸೋದಾಯ್ತು. ನಮಗೆ ಮರ್ಯಾದೆ ಅನ್ನೋದು ಯಾರು ಕೊಟ್ಟಿಲ್ಲ ನೋಡ್ರಿ. ಆದರೆ ನಾನು ಉತ್ತರ ಕರ್ನಾಟಕ ಹುಲಿ ಅದೀನಿ, ಸಿಂಗಲ್ ಸಿಂಹ ಅದೀನಿ. ನನ್ನ ಮರ್ಯಾದೆ, ನನ್ನ ಗತ್ತು ಗೈರತ್ ಏನು ಅಂತ 2028ರಲ್ಲಿ ನಾನು ತೋರಿಸ್ತೀನಿ ನೋಡ್ರಿ. ಈ ವಿಷಯ ಎಲ್ಲ ಒಂದು ಕಡೆ ಇರಲಿ. ಅಣ್ಣ, ನೀವು ಹೊಸ ಪಕ್ಷ ಕಟ್ಟಿರಂತಲ್ಲ, ಯಾವಾಗ? ಹೌದು ಸಾಹೇಬ್ರ, ಹೊಸ ಪಕ್ಷ ಕಟ್ತಿರಂತ ಎಲ್ಲ ಅತೃಪ್ತರನ್ನು ಸೇರಿಸಿ ಪಕ್ಷ ಕಟ್ತೀನಿ, ಸಂಘಟನೆ ಮಾಡ್ತೀನಿ ಅಂತ ಹೇಳಿರಿ. ಪಕ್ಷ ಯಾವುದು, ಹೆಸರೇನು, ಚಿಹ್ನೆ ಯಾವುದು, ಎಷ್ಟೆಷ್ಟು ಜನ ನಿಲ್ತಾರ, ಎಲ್ಲೆಲ್ಲಿ ನಿಲ್ತಾರ, ಪ್ರಣಾಳಿಕೆ ಏನು ಎಲ್ಲ ಸ್ವಲ್ಪ ತಲೆ ತಿನ್ಬಾಡ್ರಪ್ಪ. ನಾನು ಎಲ್ಲೋ ನಂದು ಒಂದು ಹೊಸ ಪಕ್ಷ ಕಟ್ತೀನಿ ಅಂತ ನಾನು ಹೇಳಿಕೆ ಕೊಟ್ಟಿಲ್ಲ. ಆಗ್ತೈತಿ ಅಂತ ನಮಗೆ ಗೊತ್ತಿರೋರು ನಮ್ಮ ಅತೃಪ್ತರೆಲ್ಲ ಸೇರಿ ಏನಪ್ಪ ಎಲ್ಲ ಸೇರಿ ಒಂದು ಮಾಡಬೇಕು ಮಾಡೋಣ ಅಂತ ಮಾತಾಡೋದು. ಅಣ್ಣ, ನೀವು ಹೊಸ ಪಕ್ಷ ಕಟ್ಟಿಲ್ಲ ಅಂದರೆ ನೀವು CM ಆಗಲ್ಲ ಅಂತ ನಮಗೆ ಟಗರು ಸಾಹೇಬರು ಹೇಳಿದ್ದಾರೆ. ನೀವು ನೋಡಿದ್ರ ನಾವು ಪಕ್ಷನ ಕಟ್ಟಾಗಿಲ್ಲ ಅಂತ ಹೇಳಕತ್ತೀರಿ. ಅಲ್ಲ, ನಿಮ್ದು ಏನಂತ ಹಕ್ಕಿಕತ ಗೊತ್ತಾಗಲ್ಲ ನಮ್ಗೆ. ನೋಡಪ್ಪ, ಏನಪ್ಪ ಅಂತಂದ್ರೆ ನಾವು ಅತೃಪ್ತರೆಲ್ಲ ಸೇರಿ ಒಂದು ಪಕ್ಷ ಕಟ್ಲಿಕ್ಕತ್ತಾರ. ಆದ್ರೆ ಹೆಸರು ಗೊತ್ತಾತ್ ಬಿಡ್ರಿ, JCB ಚಿಹ್ನೆ ಇಡುವಂತ JCB ಪಕ್ಷ. ಗೊತ್ತಾತ್ ಬಿಡ್ರಿ. ಅಣ್ಣ, ಒಂದು ಡೌಟ್ ಅಣ್ಣ, ಈ JCB ಅಂದರೆ ಈ ಅಗದು ಮಣ್ಣು ತೆಗಿತಾರಲ್ಲ, ಆ ರೀತಿ ತೆಗಿತೀರಾ ಪಕ್ಷ? ಈ ಬೆಂಗಳೂರಾಗ ರೋಡ್ ಮಾಡ್ತೀನಿ ಅಂತೇಳಿ ಅಗ್ಯೋದು, ರೋಡ್ ಮಾಡೋದು, ಮತ್ತೆ ರೋಡ್ ಆಗೋದು, ಪೈಪ್ ಹಾಕಿಲ್ಲ ಅಂತೇಳಿ ಪೈಪ್ ಹಾಕೋದು, ಬರೀ ಹಾಗೆ ಕೆಲಸ ಮಾಡುತ್ತಲ್ಲ ಅದಪ್ಪ. ಅದರೊಳಗೆ ಒಂದು ಸಾರ ಐತೆ ನೋಡು. JCB ಅಂದ್ರ ನಮ್ಮದ ಒಂದು ಪಕ್ಷದಾಗ ಒಂದು ರಾಜ್ಯದೊಳಗೆ ಯಾರ್ಯಾರು ಕಾನೂನು ಮೀರ್ಲಿಕ್ಕತ್ತಾರ, ಕಾನೂನು ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕತ್ತಾರ, ಅಲ್ಲಿ ಬುಲ್ಡೋಜರ್ JCB ಕಾಮನ್ ಆಗಿ ಹೋಗ್ತೈತಿ. ಅಲ್ಲಿ ಬುಲ್ಡೋಜರ್ ಅಂತ ಬೇರೆಯವ್ರು ಕಟ್ಟಾರ. ಹೌದ್ರಿ. ನಾನಿಲ್ಲಿ ಅಧಿಕಾರಕ್ಕೆ ಬಂದ್ರೆ ಕೆಟ್ಟದು ಅನೈತಿಕ ಚಟುವಟಿಕೆ, ನಮ್ಮ ರಾಷ್ಟ್ರ ವಿರೋಧಿ ಚಟುವಟಿಕೆ ಮಾಡೋರನ್ನ ಆ JCB ಥರ ಆಗದು ಮುಚ್ಚಾಕೋಣ ಅಂತ ಆ ಒಂದು ಚಿಹ್ನೆ ಇಟ್ಟಿನಿ ಅಂತ ಕೆಲವ್ರು ಹೇಳಾರ. ನಾನು ತಮಾಷೆ ಮಾಡ್ಲಿಕ್ಕೆ ಹೇಳಿದೆ. ಆದ್ರೆ JCB ಅಂದ್ರೆ ಅರ್ಥ ಗೊತ್ತೇನು? ಗೊತ್ತಾತ್ ಬಿಡ್ರಿ. ಏನಪ್ಪ? ಇವರಿಂದ ಜೆ ತಗೋತೀರಿ, ಇವರಿಂದ C ತಗೋತೀರಿ, ಇವರಿಂದ B ತಗೋತೀರಿ, ಎಲ್ಲಾನು ಸೇರಿಸ್ಬಿಡ್ತೀರಿ. ಅದೇ JCB ಪಕ್ಷ ಅಂತಾನ. ಅವ್ರ 3 ಜನರ ಹತ್ರ ಏನೇನೈತಿ ಏನೇನಿಲ್ಲ ಅದನ್ನೆಲ್ಲ ತೆಗೆದು ನಾವು ಹೊಸ ಪಕ್ಷ JCB ಪಕ್ಷ ಅಂತ ಕಟ್ಟೋಣ ಅಂತ ನೀವು ಹೇಳ್ತೀರಿ. ಆದ್ರೆ ನಾನು ಕಟ್ಟಂಗಿಲ್ಲ. ಯಾಕ್ರಿ ಸಾಹೇಬ್ರ? ನಾವು ನಿಮ್ಮಿಂದ ಇರ್ತೀವಿ, ನೀವು ಕಟ್ರಿ. ನೋಡಪ್ಪ, ನಾ ಹೇಳೋದು ಕರೆ. 2028ಕ್ಕೆ ನಮ್ಮ ಹೂ ಪಕ್ಷದ ಹೈಕಮಾಂಡು ನನಗೆ ಬುಲಾವ್ ಮಾಡ್ತೈತಿ. ನನಗೆ ಕರ್ನಾಟಕದ ಉಸ್ತುವಾರಿ ಕೊಡ್ತೈತಿ. ಆ ಉಸ್ತುವಾರಿ ಕೊಟ್ಟಾಗ ನನ್ನ ನೇತೃತ್ವದಲ್ಲಿ 2028 ಚುನಾವಣೆ ಆಗಿ ನಮ್ಮ ಪಕ್ಷ ಲೀಡಲ್ ಬಂದು ಅಧಿಕಾರಕ್ಕೆ ಬರ್ತೈತಿ. ಆಗ ಈ ರಾಜ್ಯದ CM ನಾನಾ. ಅದು ಹೆಂಗೆ ಗ್ಯಾರಂಟಿ ಅಣ್ಣ? ಪರಮ ಪೂಜ್ಯ ತಂದೆ ಮಗ ಅಂತ ಆವಾಗ ಹೇಳ್ತಾ ಇದ್ದೀರಲ್ಲ, ಅವರು ನಿಮ್ಮನ್ನ CM ಮಾಡಕ್ಕೆ ಬಿಡ್ತಾರನ್ರಿ ಸಾಹೇಬ್ರ? ಬಿಡ್ತಾರನು? ನೋಡಪ್ಪ, ಪರಮ ಪೂಜ್ಯ ತಂದೆ ಮಗ ಏನೇ ಮಾಡಿದ್ರು ಅದೇನು ಎತ್ತ ಅನ್ನೋದು ಹೈಕಮಾಂಡ್ಗೆ ತಿಳಿದೈತಿ. ಅವರಿಂದ ಏನಾಕೈತಿ ಅಂತ ತಿಳಿದೈತಿ. ನಾನು ಬಂದ್ರೆ ಏನಾಕೈತಿ ಅಂತ ಗೊತ್ತಾಗೈತಿ. ನೀವು ಮಂಡ್ಯ ಮದ್ದೂರು ಕಡೆ ಫುಲ್ಲು ಸುತ್ತಾ ಇದ್ರಿ, ಮಿರ ಅಂತ ಮಿಂಚ್ತಾ ಇದ್ರಿ. ನೋಡಪ್ಪ, ನಾನು ಮಂಡ್ಯ ಮದ್ದೂರಿನೊಳಗೆ ಹೋಗಿದ್ದಂತೂ ನಿಜ. ನಾನು ಹೋಗಿದ್ದೇನಪ್ಪ ಅಂದ್ರೆ ಮದ್ದೂರಿನಾಗ ಇಳಿದು ಒಂದು ಮದ್ದೂರು ಒಡೆ ತಿನ್ಬೇಕು ಅಂತ ನಾನು ಹೋದೆ. ಅಲ್ಲಿಂದ ಮಂಡ್ಯ ಹೋಗಿ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡ್ದು ನೋಡ್ರಿ. ಅಲ್ಲಿಂದ ಹಂಗೆ ಮೇಲ್ಕೋಟೆ ಹೋಗಿ ಒಂದು ದೊನ್ನೆಯಲ್ಲಿ ಪುಳಿಯೋಗರೆ ತಿನ್ನಕತ್ತಿದ್ದೆ. ಅಷ್ಟರೊಳಗೆ ನ್ಯೂಸ್ ಬಂತು, ನಿಮ್ಮ ಮೇಲೂ ಒಂದು
ಕೇಸ್ ಹಾಕಾರಂತ ಅದೇನು ಎತ್ತಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಅದರ ಬಗ್ಗೆ ಹೆಚ್ಚಿಗೆ ವಿಚಾರ ಬ್ಯಾಡ್ರಿ. ಉಳ್ಳಾಗಡ್ಡಿ ರೊಟ್ಟಿ ಎಣ್ಣೆಗಾಯಿ ಎಲ್ಲ ತಂದಿನಿ ಬಾರಪ್ಪ. ಬರ್ತೀನಿ ಆ ಮದ್ದೂರು ವಿಚಾರ ಬ್ಯಾಡ್ರಿ. ಸರಿ ಏ ಚಿಂತಾಮಣಿ, ಅಣ್ಣ ಮೊನ್ನೆ ನೀ ಆ ಪಕ್ಷದಲ್ಲಿದ್ದೆ, ಇವತ್ತು ಯಾವ ಪಕ್ಷದಲ್ಲಿದ್ಯಾ? ಅವತ್ತು ಆ ಪಕ್ಷ, ಇವತ್ತು ಈ ಪಕ್ಷ. ನೋಡು, ಈಗ ನೀನು ಮನೆ ಮಠ ಮಾಡಿದ್ಯಾ? ಇಲ್ಲಣ್ಣ, ಬೆಂಗಳೂರಲ್ಲಿ ಹೆಂಗಣ ಮಾಡಕ್ ಸಾಧ್ಯ? ನಾನು ಒಂದು ಐಡಿಯಾ ಕೊಡ್ತೀನಿ ನೋಡು. ಹೇಳು. ಈಗ ಮೊನ್ನೆ ಕಾರ್ಪೊರೇಷನ್ನಲ್ಲಿ ಒಂದು 100 ಜನ ಕೌನ್ಸಿಲರ್ ಇದ್ರಪ್ಪ, ಆಮೇಲೆ 200 ಆಯ್ತು. ಈಗ ಬೆಂಗಳೂರಿನ 5 ಕಾರ್ಪೊರೇಷನ್ ಮಾಡ್ತಾರೆ. ಹೌದಾ? ಹೆಚ್ಚು ಕಡಿಮೆ 400 ಕೌನ್ಸಿಲರ್ ಮೇಲೆ ಬರ್ತಾರೆ. ಅದಕ್ಕೆ ನೀನು ಕಾರ್ಯಕರ್ತನಾಗಿ ಇರಬಾರ್ದು, ಅವ್ರಿಗೆ ಪಿ ಆಗ್ಬಿಡು, ಮನೆ ಮಠ ಮಾಡ್ಕೊಂಡ್ಬಿಡ್ತೀಯ. ಹೌದಾ? ನೀವು ಮನೆ ಮಠ ಏನಾದ್ರು ಮಾಡಿದೀರಾ? ಮಾಡ್ಬೇಕಾಯ್ತು, ಕೌನ್ಸಿಲರ್ ನಿಂತನಲ್ಲ, ಮನೆ ಮಠ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಸರಿ, ಈಗ ಯಾರು ಬರ್ತಾರೆ ವೇಟ್ ಮಾಡ್ತಾ ಇದೀಯೋ? ಅಯ್ಯೋ, ನಮ್ ಸಾಹೇಬ್ರು ಬರ್ತಿದ್ದಾರೆ. ಹಾ, ಹೊಸ ವಿಷಯ ಇದೆ. ಟಗರು ಬರ್ಲಿ. ಟಗರು ಪಲ್ಯ, ಈ ಊರ ಟಗರು. ಏಯ್ ಸಾಹೇಬ್ರ ನಮಸ್ಕಾರ. ಏನಪ್ಪ ಚಿಂತಾಮಣಿ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀವಿ. ಏಯ್ ಪೌಡ್ರ್ ಮಣಿ, ಒಂಚೂರು ಪೌಡ್ರು ಜಾಸ್ತಿಯಾಗಿ ಹಾಕ. ತಗೊಂಡಿದ್ದು ಇದು ಕಾಂಜೀಪುರಂ ಅಣ್ಣ. ಕಾಂಚೀಪುರಂ, ಧರ್ಮಾವರಂ. ಲಾಸ್ಟ್ ಟೈಮ್ ಜಾತಿ ಗಣತಿ ಮಾಡ್ತೀನಿ ಅಂತೇಳಿ ಮನೆ ಮುಂದೆ ಬಂದು ಯಾರಿಗೂ ಹೇಳ್ದೆ ಕೇಳ್ದೇನೆ ಮನೆ ಮುಂದೆನೆ ಸ್ಟಿಕ್ಕರ್ ಅಂಟಿಸಿ ಹೋಗ್ಬಿಟ್ಟಿದ್ರಂತೆ. ಮತ್ತೆ ಈ ಸಲ ಅದನ್ನೇ ಮಾಡ್ತೀನಿ. ನೋಡಯ್ಯ, ಸ್ಟಿಕ್ಕರ್ ಅಂಟಿಸೋದೆಲ್ಲ ಇಲ್ಲ. ಇವಾಗ ಏನು ಗೊತ್ತಾ, ಹೊಸ ಜಾತಿ ಗಣತಿನಲ್ಲಿ ನಮ್ಮ ಶಿಕ್ಷಕರಿಗೆ ಆ ಕೆಲಸನ ನಿರ್ವಹಿಸಿ ಅಂತ ಕೊಟ್ಟಿದ್ದೀವಿ. ಒಂದೊಂದು ಮನೆಗೂ ಸ್ಟಿಕ್ಕರ್ ಅಂಟಿಸಾಗಿಲ್ಲ. 60 ಪ್ರಶ್ನೆಗಳ ಒಂದು ಮಾದರಿ ಇರುತ್ತೆ. ಒಂದು ಪ್ರಶ್ನೆ ನಮ್ಮ ಮನೇಲಿ ಕೇಳಲಿಲ್ಲ. ಏಯ್ ಆಗ ನಾನು ಹೇಳ್ತಿರೋದು, ಈಗ 60 ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಮನೆಯವರು, ಆವಾಗ ಸರಿಯಾದ ಜಾತಿ ಗಣತಿ ಆಗುತ್ತೆ. ಹಂಗಾದ್ರೆ ನಮ್ಗೆ ಗೊತ್ತಿಲ್ಲದೆ ಸ್ಟಿಕ್ಕರ್ ಅನ್ಸಲ್ಲಣ್ಣ? ಏಯ್ ಗೊತ್ತಿಲ್ಲ ಒಂದ್ಸಲ, ಗೊತ್ತಿಲ್ಲಿರೋನು ಒಂದ್ಸಲ. ಆ ಸ್ಟಿಕ್ಕರ್ ಗಿಕ್ಕರೆಲ್ಲ ಮೊನ್ನೆ ಸದನದಲ್ಲಿ ಲಾಸ್ಟ್ ಶೀಟಲ್ಲಿ ಈಗ ಬಂದು ಹೋದ್ರಲ್ಲಪ್ಪ ನಿಮ್ಮ ಉತ್ತರ ಕರ್ನಾಟಕದಲ್ಲಿ, ಅವ್ರ ಚೇರಿಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು. ನಂಬರ್ ಬರೆದಿರೋ ಚೇರು ಇರಲಿಲ್ಲ. ಆ ಥರ ಅಲ್ಲ, ಇದು ಒರಿಜಿನಲಿ ಒಂದು ಸಮೀಕ್ಷೆ. ಇದು ಒರಿಜಿನಲ್ ಸಮೀಕ್ಷೆ, ಜಾತಿ ಸಮೀಕ್ಷೆ. ಇದು ಒರಿಜಿನಲ್ ಸಮೀಕ್ಷೆ. ಇದನ್ನ ಈಗ ಮಾಡಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಏಯ್ ಪೌಡ್ರ್ ಮಣಿ, ಅದೇನೋ ಸಿನಿಮಾ ಧಾರಾವಾಹಿ ಅಂತೆಲ್ಲ ಮಾಡ್ತಾ ಇದೆಯಲ್ಲ, ಈಗಲೂ ಮಾಡ್ತಾ ಇದ್ದೀನಪ್ಪ. ಆ ಮುರುಘಾ ஒரு 100 கோர்ஸ்ல ஒரு படம் பண்ணலான்னு ನಾನು. ಏಯ್ ಕನ್ನಡದಲ್ಲಿ ಹೇಳ. ಓ ಸಾಹೇಬ್ರೆ, ಅವರು 100 ಕೋಟಿ ರೂಪಾಯಿ ಬಜೆಟ್ ಹಾಕಿ ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತಾರಂತೆ. ಮಲ್ಟಿ ಸ್ಟಾರ್? ಹೌದು ಮುರುಘಾ, ಈಗ ಆ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡಿದ್ರೆ 500, 1000, 2000 ಅಂತ ಟಿಕೆಟ್ ಮಾಡ್ತಾ ಇದ್ರಲ್ಲ, ಈಗ ಚಕ್ ಅಂತ 200 ರೂಪಾಯಿ ಇಳಿಸ್ಬಿಟ್ರಲ್ಲ, ನಾನು ಲಾಸ್ ಆಗಲ್ವಾ? ಏಯ್ ಎಲ್ಲ PVR ಥಿಯೇಟರ್ಗಳಲ್ಲಿ 500, 1000, 2000 ಗೋಲ್ಡ್ ಕ್ಲಾಸು, ಡೈಮಂಡ್ ಕ್ಲಾಸ್ ಅಂತ ಸಾವಿರಾರು ರೂಪಾಯಿ ಪೀಕ್ತಿದ್ರು ಇವರು. ಟ್ಯಾಕ್ಸ್ಗಳು ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಪಾಪ. ಈಗ ಥಿಯೇಟ್ರಿಗೆ ಬರೋದು ಜನ ಕಡಿಮೆ. ಅದಕ್ಕೆ ನಾವು ಸದನದಲ್ಲಿ ನಿರ್ಧಾರ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ವೈ ಬಿಕಾಸ್ ಅಲ್ಲಿ ಥಿಯೇಟ್ರಲ್ಲಿ ಟಿಕೆಟ್ ರೇಟು ಕಡಿಮೆ ಇದೆ. ಅದಕ್ಕೆ ನಾವು ಏನು ಮಾಡಿದ್ವಿ, 1000, 2000, 3000 ಇತ್ತಲ್ಲ, ಆ ಟಿಕೆಟ್ ಬೆಲೆನ ಜಸ್ಟ್ 200 ರೂಪಾಯಿಗೆ ಮಾಡಿದ್ದೀವಿ. ಅದಕ್ಕೆ 200 ರೂಪಾಯಿಗೆ ಪ್ರತಿಯೊಬ್ಬರು ಬಡವ ಶ್ರೀಮಂತ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ಸಿನಿಮಾ ನೋಡಬೇಕು. ಸಾಹೇಬ್ರ, ಈ ಸಿನಿಮಾಕ್ಕೇನೋ ಒಂದು ಪರಿಹಾರ ಕೊಟ್ರಿ, ಹಂಗೆ ಒಂದು ಸ್ವಲ್ಪ ಕುಡುಕರ ಮೇಲೂ ಕರುಣೆ ತೋರಿಸಿಪ್ಪ. ನೋಡಪ್ಪ, ಎಣ್ಣೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಕುಡುಕರ ಸಂಖ್ಯೆ ಕಡಿಮೆ ಆಗಿದೆ. ಈ ನಕಲಿ ಮದ್ಯಗಳು ತಯಾರು ಮಾಡ್ತಿದ್ರಲ್ಲ, ಅವರೆಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮಲಗ್ಬಿಟ್ರು. ಆದ್ರಿಂದ ನಮ್ಗೆ ಆದಾಯ ಗೊತ್ತಿಲ್ಲ, ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತಾರೆ, ಗೋರಂಟಿ ಹಚ್ತಾರೆ ಅಂತ ನೀವು ಹೇಳ್ತಿರಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಕೈ ಪಕ್ಷ ಇರೋ ತನಕ ಯಾವುದೇ ಗ್ಯಾರಂಟಿ ನಿಲ್ಲಲ್ಲ. ವಾವ್, ಸೋ ನೈಸ್. ಇದೆಲ್ಲ ಊಹಾಪೋಹ. ನಾವು ಗ್ಯಾರಂಟಿ ಕೊಡ್ತೀವಿ. 2000 ರೂಪಾಯಿದು ಅದು ಹಬ್ಬ ಹರಿದಿನ ಅಂದಾಗ ಬರ್ತಾ ಇರ್ತದೆ. ಮುರುಘಾ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು ಮುರುಘಾ. ಏನಪ್ಪ?
ಅದೇ ನಮ್ಮ ಮನೆ ಕಡೆ ರಸ್ತೆ ಎಲ್ಲ ದಿನ್ನಲ್ಲಾಗಿ ಗಾಡಿಗೆಲ್ಲ ಓಡೋಕ್ಕೆ ಆಗಲ್ಲ, ಅಲ್ಲಿ ಸ್ವಲ್ಪ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಏಯ್ ನಿಮ್ಮನೆ ರೋಡ್ ಅಷ್ಟೆಲ್ಲ ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಹಳ್ಳ ಗುಂಡಿಗಳಿದೆ ಅದನ್ನೆಲ್ಲ ಸರ್ವೆ ಮಾಡಿಸಿ ಅದನ್ನು ಮುಚ್ಚಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಕ್ಕೆ ನಾವು ಗಮನ ಹರಿಸ್ತಾ ಇದ್ದೀವಿ. ಅದೇನ್ ಮಾಡ್ತಾರೋ ಏನೋ, ಮುಸ್ತಾರೆ ತೆಗಿತಾರೆ ಮುಸ್ತಾರೆ. ಏಯ್ ಏನಾದ್ರು ಮುಚ್ತಾರೆ ತೆಗಿತಾರೆ? ಅದು ಏನಿಲ್ಲ ಸಾಹೇಬ್ರೆ, ಈಗ ಕಸನ ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರಲ್ಲ ಅಂಥವ್ರಿಗೆ 2,000 ರೂಪಾಯಿ ಫೈನ್ ಹಾಕ್ತಾರಂತೆ. ಏಯ್ 2,000 ಅಲ್ಲ 20,000 ಆಯ್ತದೆ. ಮತ್ತೆ ಮೊನ್ನೆ ಟ್ರಾಫಿಕ್ನಲ್ಲಿ ಯಾರ್ಯಾರು ಹೆಲ್ಮೆಟ್ ಇಲ್ಲ, ಓವರ್ ಸ್ಪೀಡು, ಲೈಸೆನ್ಸ್ ಇಲ್ಲ ಅವ್ರಿಗೆ ಫೈನ್ ಬಂದಿತ್ತಲ್ಲ, ಅದರಲ್ಲಿ 0.5% ಕಟ್ಟಿ ಅಂತೇಳಿ 96 ಕೋಟಿ ಬಂತು. ಹಂಗೆ ಈ ಕಸನ ಎಲ್ಲೆಂದ್ರಲ್ಲಿ ಹಾಕ್ಬಿಟ್ರೆ 2,000 ರೂಪಾಯಿ ದಂಡ. ಈಗ ಬರೀ ಬೆಂಗಳೂರಲ್ಲ, ಗ್ರೇಟರ್ ಬೆಂಗಳೂರು ಅದನ್ನು ವಿಭಜಿಸ್ತಾ ಇದ್ದೀವಿ. ಕೌನ್ಸಿಲರ್ ಜಾಸ್ತಿ ಆಗ್ತಾರೆ, ಕಾರ್ಪೊರೇಟರ್ ಜಾಸ್ತಿ ಆಗ್ತಾರೆ, ಕೆಲಸಗಳು ಚೆನ್ನಾಗಿ ನಡೀತವೆ. ಗ್ರೇಟರ್ ಬೆಂಗಳೂರು, ಅದಕ್ಕೆ ಈ ಮಾರ್ಗನೆಲ್ಲ ತಗೊಂಬರ್ಬೇಕು ನಾವು. ಇಷ್ಟೆಲ್ಲ ಹೇಳ್ತೀರಿ, ಇನ್ನೂ 2 ವರ್ಷ ಅವಧಿ ಇದೆ. ಅಷ್ಟರಲ್ಲಿ ನೀವೇ CM ಆಗಿರ್ತಾರ ಅಥವಾ ಗ್ರೇಟರ್ ಅಂತೇಳಿ ಬಂಡೆಯವ್ರು ಏನಾರು ಆಗ್ಬಿಡ್ತಾರೆ. ಏಯ್ ಒಳತೀನಿ ನೋಡು ಕಪಾಲ್ಕೆ, ಇವನು ಬಂದರೆ ಇವನು ಅದೇ ಕೇಳ್ತಾನೆ, ನೀನು ಬಂದರೆ ನೀನು ಅದೇ ಕೇಳ್ತೀಯ. ಇಬ್ಬರು ಸೇರ್ಕ ತಲೆಗೆ ರಾಡಾಗ್ತಿದ್ರಿ. ಏಯ್ ಪೌಡ್ರ್ ಮಾಡಿ, ಚಿಂತಾ ಮಾಡಿ, ನಿಮ್ಮಿಬ್ಬರಿಗೂ ಮಾಡೋ ಕೆಲಸ ಇಲ್ವಾ? ಊಟಕ್ಕೆ ಹೋಗ್ಬೇಕು ಬಿಡಪ್ಪ, ಚಾಮರಾಜಪೇಟೆಗೆ ಹೋಯ್ದು ಬರ್ತೀವಿ. ಸ್ಪೆಷಲ್ ಏನನ್ನ ಮಾಡಿಸಿದ್ದಾರೆ? ಮಟನ್ ಬಿರಿಯಾನಿ. ಅರ್ಧಕ್ಕೆ ಚಪ್ಪರ್ಸ್ಕೊಂಡ್ಬಿಡೋಣ. ಹೌದು ಹೋಗೋಣ. ಅದು ನಾವು ಬರ್ತೀವಿ, ನೀವು ಬನ್ನಿ. ಇಷ್ಟ ತನಕ ಮಾಡಿದ್ದು ಬರೀ ತಮಾಷೆಗೆ ಅಷ್ಟೇ, ಹೌದೌದು. ಮನ್ಸಿಗೆ ಹಚ್ಕೊಂಬಿಡಿ. ಟಾಟಾ ಬೈ ಬೈ, ಸಿ ಯು. ಟೇಕ್ ಇಟ್ ಈಸಿ. Gila gila